ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಜಳಕಿ ಗ್ರಾಮದಲ್ಲಿ ಜಳಕಿ ಹಾಗೂ ಮೈಲಾರ ಗ್ರಾಮದ ಜೆಡಿಎಸ್ ಗ್ರಾಮ ಘಟಕದ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು. ಇನ್ನು ಜಳಕಿಯ ಪ್ರವಾಸ ಮಂದಿರ ಆವರಣದಲ್ಲಿ ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷ ಬಿಡಿ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಜೆಡಿಎಸ್ ಪಕ್ಷದ ಸಭೆಯಲ್ಲಿ ಜಳಕಿ ಹಾಗೂ ಮೈಲಾರ ಗ್ರಾಮ ಘಟಕಗಳ ಪದಾಧಿಕಾರಿಗಳ ನೇಮಕ ಪ್ರಕ್ರಿಯೆ ನಡೆಯಿತು. ನಮ್ಮ ಗಂಡಿನ ಮಗ ದೇವೇಗೌಡರ ಧರ್ಮಪತ್ನಿಯಾಗಿರ್ತಕ್ಕಂಥ ಚೆನ್ನಮ್ಮವರು ಏನು 18ನೇ ತಾರೀಕಿಗೆ ಇವತ್ತು ತೀರ್ಕೊಂಡ್ರು, ವಿಧಿವಶ ಆದರು. ಅದರ ನಿಮಿತ್ತವಾಗಿ ನಾಳೆ ಒಂದು ಹಾಸನ ಜಿಲ್ಲೆಯಲ್ಲಿ ಅವರೊಂದು ಪುಣ್ಯ ಸ್ಮರಣೆ ಇವತ್ತು ಕಾರ್ಯಕ್ರಮ ನಡೆಯಲಿದೆ. ಆ ಕಾರ್ಯಕ್ರಮಕ್ಕೆ ಇಂಡಿಯಿಂದ ಸುಮಾರು 50,000 ಜನ ಭಾಗವಹಿಸ್ತಾರೆ. ಅದಕ್ಕಾಗಿ ತಾಳಿದ್ದಾರೆ. ಮನೇನು ಹೆಚ್ಚಿಗೆ ಮಾತಾಡೋದು ಪ್ರತಿಯೊಂದು ಒಂದು ಜಳಕಿ ಗ್ರಾಮದಲ್ಲಿ ಒಂದು ರೈತ ಘಟಕ, ವಿದ್ಯಾರ್ಥಿ ಘಟಕ, ಯುವಜನ ಘಟಕ, ಒಂದು ಅಲ್ಪಸಂಖ್ಯಾತ ಘಟಕ, ಈ ಹಲವಾರು ಘಟಕಗಳನ್ನು ಸಂಘಟನೆ ಮಾಡೋ ಮೂಲಕ JDS ಸಂಘಟನೆಯನ್ನು ಬಲಪಡಿಸಬೇಕು ಅಂತ ತಿಳ್ಕೊಂಡು ನಾವು ಒಂದು ತಿಂಗಳಿಂದ ಒಂದು ಸಭೆಯನ್ನು ಮಾಡಿದಾಗ ಆ ಒಂದು ತಿಂಗಳ ಅವಕಾಶ ಕೊಡ್ರಿ ಅಂದಕ್ರೆ ಅವೆಲ್ಲ ಒಂದು ತಿಂಗಳ ನಂತರ ನಿನ್ನೆ ತಾನು ನನಗೆ ಮಾತಾಡಿ ಇವತ್ತು ಅವೆಲ್ಲ ಕಾರ್ಯಕರ್ತರು ಇವತ್ತು ನಮ್ಮ ಮೈಲಾರದಿಂದ ಮಾದೇಪಗೌಡ ಇರ್ತಾರೆ, ಅಂಶಿದ್ದವರು ಅನೇಕರು ಇವತ್ತೆಲ್ಲ ನಾನು ಯುವಕರು ಬಂದಿದ್ದೀರಿ. ಇವತ್ತು ಸ್ವಲ್ಪ ಇನ್ನೂ ಇವತ್ತು ನಾವು ಬರೀ ಒಂದು 2-3 ಘಟಕಗಳನ್ನು ಮಾಡಿದ್ದೀವಿ. ಇನ್ನು ನಮ್ಮ ಮಹಿಳಾ ಘಟಕ ಮಾಡಬೇಕಾಗಿದೆ, ಕಾರ್ಮಿಕ ಘಟಕ ಮಾಡಬೇಕಾಗಿದೆ, ವಿದ್ಯಾರ್ಥಿ ಘಟಕ ಮಾಡಬೇಕಾಗಿದೆ, ಯುವಜನ ಘಟಕವನ್ನು ಮಾಡಿ ಸಂಘಟನೆಯ ಒಂದು ಬಲಿಷ್ಠ ಮಟ್ಟದಿಂದ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ನಾವೆಲ್ಲ ಹಗಲು ಇವಲು ಹೋರಾಟವನ್ನು ಮಾಡಬೇಕಾಗಿದೆ. ಯಾಕಂದ್ರೆ ಇವತ್ತು JDS ಅಂತಕ್ಕಂಥದ್ದು ಯಾಕಂದ್ರೆ ನಾವು ಮರಿಲಾರ್ತಕ್ಕಂಥ ಋಣ ಅದು. ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಹಿಂದೆ ಪ್ರಧಾನಿ ಆಗುವ ಮೂಲಕ ಆಲಿಮಟ್ಟಿಗೆ ಅಣೆಕಟ್ಟು ಕಟ್ಟಿ ಇವತ್ತು ಸುಭಾಷ್ ಚಂದ್ರ ಅವರು ಲಾಲ್ ಶಾಸ್ತ್ರಿಯವರು ಅಣೆಕಟ್ಟು ಕಟ್ಟಿತ್ಲಂದ್ರೆ ಇವತ್ತು ಅಡಿಗಾಲು ಹಾಕಿತ್ಲಂದ್ರೆ ಇವತ್ತು ಆಗ್ತಿತ್ತು. ಅದು ಅಡಿಗಾಲು ಹಾಕಿ ಕಟ್ಟಿ ಹೋಗಿದ್ರು. ಆದರೆ ನಮ್ಮ ಮಾಜಿ ಪ್ರಧಾನಿಯಾಗಿರ್ತಕ್ಕಂಥ ದೇವೇಗೌಡರು 11,000 ಕೋಟಿ ಕೊಡುವ ಮೂಲಕ ಆಲಿಮಟ್ಟಿ ಅಣೆಕಟ್ಟನ್ನು ಕಟ್ಟಿ ಈ ಭಾಗಕ್ಕೆ ನೀರಾವರಿಯನ್ನು ಹರಿಸಿರ್ತಕ್ಕಂಥ ಪುಣ್ಯಾತ್ಮರ ಪಕ್ಷ ನೋಡಿರ್ಬೋದು. ಕುಮಾರಸ್ವಾಮಿ ಅವರು ರೈತರು 2 ಸಲ ಮುಖ್ಯಮಂತ್ರಿ ಆದರು. ಒಮ್ಮೆ 20 ತಿಂಗಳಾದರು, ಒಮ್ಮೆ 18-14 ತಿಂಗಳಾದರು. ಬಂದಾಗ ರೈತರ ಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಿದ್ರು. ರೈತರು ಸಾಲ ಮನ್ನಾ ಮಾಡಿದ್ರು. ಇವತ್ತು ವಿದ್ಯಾರ್ಥಿಗಳಿಗೆ ಉಚಿತವಾಗಿರ್ತಕ್ಕಂಥ ಅನೇಕ ಸೌಲಭ್ಯಗಳು ಕೊಟ್ಟರು. ಇವತ್ತು ಈ ಭಾಗಕ್ಕೆ ಗುತ್ತಿ ಬಸವಣ್ಣ ಕಾಲುವೆಗೆ ಚಾಲನೆ ನೀಡಿದರು. ರೈತರ ಪರವಾಗಿರ್ತಕ್ಕಂಥ ಪಕ್ಷ ಯಾವುದಿದ್ರೆ ಇವತ್ತು ಜನತಾದಳ ಪಕ್ಷ. ಆ ಜನತಾದಳ ಪಕ್ಷವನ್ನು ನಾವೆಲ್ಲ ಬೇರೆ ಮಟ್ಟದಿಂದ ಸಂಘಟನೆಯನ್ನು ಮಾಡಲಿಕ್ಕೆ ನಾವೆಲ್ಲ ಹಗಲು ರಾತ್ರಿ ಪ್ರಯತ್ನ ಮಾಡಬೇಕಾಗಿದೆ. ಅದಕ್ಕಾಗಿ ಈ ಭಾಗದ ನಾನೆಲ್ಲ ತಮ್ಮಂದಿರಿ, ತಾವೆಲ್ಲ ರೈತ ಬಂಧುಗಳು, ರೈತರ ಮಕ್ಕಳಿದ್ದೀರಿ. ನಾನೊಬ್ಬ ಬಡವನ ಮಗ, ರೈತರ ಮಗ. ಇವತ್ತು ನಾನೇನು ರಾಜಕಾರಣಿ ಮಗ ಅಲ್ಲ. ಇವತ್ತು ಏನೋ ಆಕಸ್ಮಿಕವಾಗಿ ನಾನು ಬಡವರ ಪರವಾಗಿ ಹೋರಾಟ ಮಾಡೋ ಬಂದ, ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಮಾಡೋ ಬಂದ, ವಿಧಿಯರ ಪರವಾಗಿ ಹೋರಾಟ ಮಾಡೋ ಮುಂದೆ, ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಹೋರಾಟ ಮಾಡೋ ಮುಂದೆ ನನಗೆ ಜನನೇ ಗುರುತಿಸಿದ್ರು. ನೀನು ಬರೀ ಹೋರಾಟ ಮಾಡ್ಕೊತಿರ್ತಿ ಪುಣ್ಯಾತ್ಮ, ನೀನು ಯಾಕೆ ಈ ಭಾಗದ ಶಾಸಕ ಆಗಬಾರ್ದು, ನೀನು ಯಾಕೆ ಈ ಭಾಗಕ್ಕೆ MLA ಆಗಿ ಹೋರಾಟ ಮಾಡಬಾರ್ದು ಅಂತ ತಿಳ್ಕೊಂಡು ಬರೀ ಹೊತ್ತು ನೀರಾವರಿಗಾಗಿ ಹೋರಾಟ ಮಾಡ್ತೀರಿ, ಕೆರೆ ತುಂಬ ಯೋಜನೆಗಳಿಗೆ ಹೋರಾಟ ಮಾಡ್ತೀರಿ, ರೈತರ ಸಾಲ ಮನ್ನಾ ಮಾಡ್ಬೇಕಂತ ಹೋರಾಟ ಮಾಡ್ತೀರಿ, ಈ ಭಾಗದ ಕಾಲೇಜುಗಳು ಆಗಬೇಕು ತಿಳ್ಕೊಂಡು ಹೋರಾಟ ಮಾಡ್ತೀರಿ. ಅದಕ್ಕಾಗಿ ನೀ ಯಾಕೆ MLA ಆಗಬಾರ್ದು, ಅಧಿಕಾರಿ ಇತ್ತಂದ್ರೆ ಈ ಭಾಗಕ್ಕೆ ಕೆಲಸ ಆಗ್ತಾವೆ ತಿಳ್ಕೊಂಡು ಜನ ನನಗೆ 2018ರಲ್ಲಿ ಇವತ್ತು ನನಗೆ ಕುಮಾರಸ್ವಾಮಿ ಅವರು ಟಿಕೆಟ್ ಕೊಡೋ ಮೂಲಕ ನನಗೆ 2018ರಲ್ಲಿ ಕೂಡ 42,000 ಮತಗಳನ್ನು ಕೊಟ್ಟರು. ನಾನು ಬ್ಯಾಡ್ರಿ, ನಾನು ಬಡವ್ರ ಮಗ, ನಮ್ಮಲ್ಲಿ ಯಾರು ರಾಜಕಾರಣ ಇಲ್ಲ, ನಾವೆಲ್ಲ ಕೂಲಿ ಹೋಗ್ತಕ್ಕಂಥ ಜನ, ನಾವೆಲ್ಲ ಕಬ್ಬಿನ ಕೆಲಸ ಚಿಟವಾಗಿ ಕೆಲಸ ಮಾಡ್ತಕ್ಕಂಥ ಜನ, ನಮಗೆ ಯಾಕೆ ರೊಕ್ಕಿದ್ರೆ ಇದು ಹಣ ಇದ್ದವ್ರಿಗೆ ರಾಜಕಾರಣ ತಿಳ್ಕೊಂಡು ನಾವು ಹೇಳೋದು ಕೇಳಿಲ್ಲ ಜನ. ಇನ್ನು ಪಟ್ಟಿ ಕೊಡ್ತೀವಿ ಪುಣ್ಯಾತ್ಮ, ಇನ್ನೊಬ್ಬ ರೈತರ ಮಗ ಯಾಕೆ MLA ಆಗಬಾರ್ದು, ಇತಿಹಾಸದ ಒಬ್ಬ ಬಡವ್ರ ಮಗ ಯಾಕೆ MLA ಆಗಬಾರ್ದು, ಒಂದು ಇತಿಹಾಸ ಸೃಷ್ಟಿ ಮಾಡ್ತಾರೆ ಇಂಡಿ ತಾಲೂಕಿನ ಜನ. ನಾವು ವೋಟ್ ಹಾಕ್ತೀವಿ ತಿಳ್ಕೊಂಡು ಎಲ್ಲ ವೋಟ್ ಹಾಕಿದ್ರಿ. ಸ್ವಲ್ಪ ಅಂತರದಿಂದ ಬಿದ್ದರೂ ಕೂಡ ನಿಮ್ಮೆಲ್ಲರ ಋಣ ತೀರಿಸಬೇಕು, ನಿಮ್ಮೆಲ್ಲರ ಸೇವೆ ಮಾಡಬೇಕು ಅಂತ ತಿಳ್ಕೊಂಡು ನಾನು ಮನೆಗೆ ಬಿದ್ದರೂ ಕೂಡ ನಾನು ಬಿಡಲಿಲ್ಲ. ಮತ್ತು 2021ರಲ್ಲಿ ಇಲ್ಲಿ ಇಂಡಿಯೊಳಗೆ 48 ದಿನ ಸತ್ಯಾಗ್ರಹ ಮಾಡಿದೆವು. ಯಾಕಂದರೆ ಇಲ್ಲೆಲ್ಲ ನಾವು ಮಳೆ, ಇವತ್ತು ನಾವೆಲ್ಲ ನೀರಾವರಿ ಇಲ್ಲ, ವಂಚಿತವಾಗಿರ್ತಕ್ಕಂಥ ಪ್ರದೇಶ, ನಾವೆಲ್ಲ ಬಂಗಾರ ಭೂಮಿ ಅದ. ಇವತ್ತು ಕುಡ್ಲಿಕ್ಕೆ ನೀರಿಲ್ಲ. ಇವತ್ತು ನೋಡಿರಿ ಎಲ್ಲ ಇವತ್ತು ಕೆರೆಗಳು ಬತ್ತುವಿಗೆ, ಹಳ್ಳಿಗಳಿಲ್ಲ. ಈ ಭಾಗಕ್ಕೆ ನೀರಾವರಿ ಆಯಿತು, ಮುಳವಾಡಿ ಎತ್ತು ನೀರಾವರಿ ಆಯಿತು, ರೇವಣಸಿದ್ದಿ ಎತ್ತು ನೀರಾವರಿ ಆಯಿತು ಅಂದ್ರೆ ನಮ್ಮೆಲ್ಲ ರೈತರಿಗೆ ಇವತ್ತು ಅನುಕೂಲ ಆಗ್ತದೆ. ನಮ್ಮ ರೈತರ ಮಕ್ಕಳು ನೆಮ್ಮದಿಯಿಂದ ಬದುಕ್ತಾರೆ. ನಾವೆಲ್ಲ
ನೆಮ್ಮದಿಯಿಂದ ಬದುಕ್ತಾರೆ. ಆ ರೈತರಿಗೋಸ್ಕರ ನಾನು ಹೋರಾಟ ಮಾಡ್ತೀನಿ ತಿಳ್ಕೊಂಡು 48 ದಿನಗಳು ಹೋರಾಟ ಮಾಡಿ ಮೈಯಲ್ಲಿ ಹಾಕ್ತಕ್ಕಂಥ ರಕ್ತದಿಂದ ಸರ್ಕಾರಕ್ಕೆ ಪತ್ರ ಬರೆದು ಇಲ್ಲಿ ನೋಡಿದ್ರಿ ಕಾವೇ ಬಂದ್ ಮಾಡಿದೆವು. ಜಳಕಿ ಹೆಚ್ಚು ಕಡೆ 10,000 ಜನ ರೈತರು 1 ಗಂಟೆಗಳ ಕಾಲ ಎಲ್ಲ ನೀವು ಬಂದು ಟ್ರ್ಯಾಕ್ಟರ್ ತಂದ್ರಿ, ಎತ್ತಿನ ಬಂಡಿ ತಂದ್ರಿ, 1 ಗಂಟೆಗಳ ಕಾಲ ಹವೆ ಬಂದ್ ಮಾಡಿ ಇವತ್ತು ಸರ್ಕಾರ ಗಮನಕ್ಕೆ ಹೋಯ್ತು. ನಮ್ಮ ಮೇಲೆಲ್ಲ ಕೇಸ್ ಹಾಕಿದ್ರು. ಇವತ್ತು ಆ ಹೋರಾಟ ಇವತ್ತಲ್ಲಿ ನಾವು ಇಂಡಿಯೊಳಗೆ ದೇವೇಗೌಡರು ಬಂದರು, ಮಾಜಿ ಪ್ರಧಾನಿ ದೇವೇಗೌಡರು ಬಂದು ನಮ್ಮ ಹೋರಾಟಕ್ಕೆ ಸ್ಪಂದನೆ ನೀಡಿ ನಿಮ್ಮ ಧ್ವನಿಯಾಗಿ ನಾನು ಇರ್ತೀನಿ ಅಂತ ತಿಳ್ಕೊಂಡು ಇವತ್ತು ಮನೆ ತೊಗೊಂಡು ಸರ್ಕಾರಕ್ಕೆ ಗಮನ ಸೆಳೆದಾಕ್ರೆ ಇವತ್ತು 15 ಕೆರೆಗಳಿಗೆ ನೀರು ಬಿಟ್ಟರು. ಮುಳವಾಡಿ ಎತ್ತಿನರಾವರಿ ಇವತ್ತು ರೇವಣಸಿದ್ದೇಶ್ವರಿ ಎತ್ತಿನರಾವರಿ ಇವತ್ತು ಕೆಲಸ ಕಾಮಗಾರಿ ನಡೆದದ. ಆದರೆ ಅಲ್ಲಿ ತನಕ ಇವತ್ತು ಹೆಚ್ಚಿನ ನಡೆಯಲಿಗೆ ಅದ. ನಮಗೆ ಬೇಗನೆ ಆಗಬೇಕು ಮುಳವಾಡಿ ನೀರಾವರಿ ರೇವಣಸಿದ್ದೇಶ್ವರಿ ಎತ್ತಿ ನೀರಾವರಿ ಆಯ್ತಂದ್ರೆ ಈ ಭಾಗಕ್ಕೆಲ್ಲ ರೈತರು ಅನ್ನದಿಂದ ಇರ್ತಾರೆ. ನಮ್ಮ ರೈತರು ನೆಮ್ಮದಿಯಿಂದ ಬದುಕ್ತಾರೆ ತಿಳ್ಕೊಂಡು ನಾವು ಹೋರಾಟವನ್ನು ಮಾಡಿ ಕೇಸ್ ಹಾಕ್ಕೊಂಡು ಸರ್ಕಾರ ಗಮನ ಸೆಳೆದು ಈಗ ಅದೇ ನಮ್ಮ ಹೋರಾಟದ ಫಲವಾಗಿ ಇವತ್ತು 15 ತಿರುಗುಂದಿ ಬ್ಯಾಚ್ ಕ್ಯಾನ್ ಮೂಲಕ 15 ಕೆರೆಗಳು ತುಂಬಿದ್ರು. ಇವತ್ತು ಇಲ್ಲೇನಾದ ರೇವಣಸಿದ್ದೇಶ್ವರಿ ಎತ್ತಿನ ಪೈಪ್ಲೈನ್ ಮೂಲಕ ಇವತ್ತು ಕಾರ್ಯಗಳು ನಡೆದದ. ನಾವು ಪೈಪ್ಲೈನ್ ಬೇಡ, ಓಪನ್ ಕಾಲುವೆ ಆಯ್ತಂದ್ರೆ ಇವತ್ತು ನಮ್ಮ ಬಾವಿಗಳಿಗೆ ನೀರು ಇರ್ತಾವೆ, ನಮ್ಮ ಹಳ್ಳಗಳಿಗೆ ನೀರು ಬರ್ತಾವೆ, ನಮ್ಮ ರೈತರು ಇರ್ತದೆ ತಿಳ್ಕೊಂಡು ನಾವೆಲ್ಲ ಹೋರಾಟವನ್ನು ಮಾಡಿದ ಫಲವಾಗಿ ಇವತ್ತು ಕಾಮಗಾರಿ ನಡೆದದ. ಇದು ರೈತರ ಪರವಾಗಿರ್ತಕ್ಕಂಥ ಪಕ್ಷ, ಜನ ಪರವಾಗಿರ್ತಕ್ಕಂಥ ಪಕ್ಷ. ಆ ಪಕ್ಷವನ್ನು ನಾವು ಬೇರೆ ಮಟ್ಟದಿಂದ ಕಟ್ಟು ಮೂಲಕ ಸಂಘಟನೆ ಆಗಬೇಕು ಅಂತ ತಿಳ್ಕೊಂಡು ನಾನು ಇವತ್ತು ಹೇಳ್ಕೊಳ್ತೇನೆ. ಮತ್ತೆ ನಾನು ಹೋರಾಟ ಮಾಡ್ತಾ ಇರುವಾಗ ಮತ್ತೆ ನೀವು 2023ರಲ್ಲಿ ನೀನು ಬಿದ್ದರೆ ಏನಾಯಿತು, ನಮ್ಮ ಪರವಾಗಿದ್ದು ಮತ್ತೆ ನಿಂದರು ಇಲ್ಲಣ್ಣ ನಾನು ರೊಕ್ಕಿಲ್ಲ. ಈಗೆಲ್ಲ ಹಣ ಇದ್ದವ್ರಿಗೆ ಹಣ ಇದ್ದವರು ಇವತ್ತು ಅಧಿಕಾರಕ್ಕೆ ಬರ್ತಾರೆ. ನಾವು ಎಟ್ಟರೆ ನಿಮ್ಮ ಸೇವಾ ಮಾಡಿ ನೀವು ಎಟ್ಟರೆ ನೀವು ಋಣ ಮುಡಿಸಲಿ ಅಂತ ತಿಳ್ಕೊಂಡು ಮತ್ತು ಕೂಡ 2023 ನಾನು ಶಕ್ತಿ ತುಂಬಿದ್ರಿ. ಕುಮಾರಸ್ವಾಮಿ ಅವರು ಮತ್ತೆ ಟಿಕೆಟ್ ಕೊಟ್ಟರು. ಮತ್ತು 62,000 ಮತಗಳನ್ನು ನೀವೆಲ್ಲ ರೊಕ್ಕ ರೂಪಾಯಿ ಇಲ್ಲದೆ ನನಗೆ ಒಬ್ಬ ದೇವರಿಗೆ ಹಾಕ್ದಂಗೆ ನನ್ನ ಮತಗಳನ್ನು ಕೊಟ್ರಿ. ಆದರೂ ಕೂಡ ಸೋತಿರ್ಬೋದು, ಮಾನ ಅಪಮಾನಗಳು ಕೂಡ ನೀವೆಲ್ಲ ಸಹಿಸ್ಕೊಂಡಿದ್ದೀರಿ, ನಾನು ಕೂಡ ಸಹಿಸ್ಕೊಂಡಿದ್ದೀನಿ. ಅದಕ್ಕಾಗಿ ನಾನು ಸೋತು ಕೂಡ ನನ್ನ ಬಲಗೈ ಬಂಟನಾಗಿ ನನಗೊಬ್ಬ ರೈತರ ಮನಿ ಮಗ ತಿಳ್ಕೊಂಡು ನಿನಗೆ ಗೆಲ್ಲುತ್ತಾನ ಬಿಡೋದಿಲ್ಲ ತಿಳ್ಕೊಂಡು ನಾನು ಹೆಗಲಿ ಕೊಟ್ಟು ನೀವೆಲ್ಲ ನಾನು ಬೆನ್ನು ಹತ್ತಿದ್ರಿ. ನಿಮಗೆ ನಾನು ಕೋಟಿ ಅದಕ್ಕಾಗಿ